ಅನುಕೂಲ ಆಗ್ತಾ ಇರಬಹುದು. ಆದರೆ ಇವತ್ತೇನೋ ಈ ಉಚಿತ ಆರೋಗ್ಯ ಶಿಬಿರದಲ್ಲಿ ಸುರೇಶ್ ಬಾಬುರು ಇವತ್ತು ಹೊಸದಾಗಿ ಏನು ಮಾಡ್ತಾ ಇಲ್ಲ. ಈ ತಾಲೂಕಿನಲ್ಲಿ 4 ಬಾರಿ ಅವ್ರನ್ನ ಏನು ಆಯ್ಕೆ ಮಾಡಿದ್ದೀರಿ, ಅವ್ರ ತಂದೆಯನ್ನ 3 ಬಾರಿ ಏನು ಆಯ್ಕೆ ಮಾಡಿದಿರಿ, 7 ಬಾರಿ ನೀವು ಈ ಕುಟುಂಬವನ್ನು ಉಳಿಸಿದ್ದೀರಿ. ಇವತ್ತು ಸುರೇಶ್ ಬಾಬು ಅವನಿಗೇನಾದರೂ ದುಡ್ಡು ಬಂದರೆ ನಾನು ನೋಡಿದ್ದೇನೆ, ಆ ದುಡ್ಡನ್ನ ಎಷ್ಟು ಬೇಗ ತಾಲೂಕಿಗೆ ತಂದು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ದೇವಸ್ಥಾನ ಕಟ್ಟೋದು ಇಲ್ಲ ಮತ್ತಿನ್ನೇನೋ ಕಾರ್ಯಕ್ರಮಗಳಿಗೆ ಆ ದುಡ್ಡು ಖಾಲಿ ಆಗೋದ್ರೊಳಗೆ ಮುಗಿಸ್ಬಿಡ್ತಾನೆ. ದುಡ್ಡು ಖಾಲಿ ಆದ್ಮೇಲೆ ನಿಮ್ಮ ಕೈಗೆ ಸಿಗೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡುತ್ತೆ. ನಾನು ಇದನ್ನ ಕಳೆದ 15 ವರ್ಷದಿಂದ ನೋಡಿದ್ದೇನೆ ಅವನ ನಡವಳಿಕೆನ. ನಾನು ಈ ಸಭೆಯಲ್ಲಿ ಹೇಳ್ತಕ್ಕಂಥದ್ದು, ಇವತ್ತು ಅವನ ಜನ್ಮದಿನದಂದು ಏನೋ ದುರಾದೃಷ್ಟ ನಮಗೆ. ಅವನು ಸೋತಾಗ ನಮ್ದೆಲ್ಲ ಒಂದು ಸರ್ಕಾರ ರಚನೆ ಮಾಡ್ತೀವಿ ಯಾವುದೋ ಒಂದು ರೀತಿಯಲ್ಲಿ, ಗೆದ್ದಾಗ ನಮಗೆ ಸರ್ಕಾರ ಮಾಡಕ್ಕಾಗಲ್ಲ. ಈ ಬಾರಿ ಆ ಕಳಂಕವನ್ನ ಮುಂದಿನ ಚುನಾವಣೆಯಲ್ಲಿ ಆ ಕಳಂಕವನ್ನ ತೊಡೆದಾಕಿ ಅವರು ಮುಂದಿನ ಚುನಾವಣೆಯಲ್ಲಿ ಈ ರಾಜ್ಯದಲ್ಲಿ ಮಂತ್ರಿಯಾಗಿ ಚಿಕ್ಕನಾಯಕನಹಳ್ಳಿಗೆ ಅಷ್ಟೇ ಅಲ್ಲ, ರಾಜ್ಯದ ಜನರ ಸೇವೆಯನ್ನು ಮಾಡತಕ್ಕಂಥ ಆಶೀರ್ವಾದ ಈ ಒಂದು ತಾಲೂಕಿನ ಮಹಾಜನತೆ, ನನ್ನ ತಂದೆ ತಾಯಿಂದರಲ್ಲಿ ಮನವಿ ಮಾಡ್ತೇನೆ. ಜಾತಿಯನ್ನ ಬಿಡಿ. ಜಾತಿಯ ವ್ಯಾಮೋಹದಿಂದ ನಿಮ್ಮ ಕಷ್ಟಗಳಿಗೆ ಪರಿಹಾರ ದೊರಕಲ್ಲ. ನಿಮ್ಮ ಜಾತಿಯವರು ಮಂತ್ರಿ ಆದರೂ ಮುಖ್ಯಮಂತ್ರಿ ಆದ ತಕ್ಷಣ ನಿಮಗೆ ಪರಿಹಾರ ದೊರಕುತ್ತೆ ಅಂತ ನಾನು ಹೇಳಲ್ಲ. ಆದರೆ ಯಾರು ಪ್ರಾಮಾಣಿಕವಾಗಿ ಇವತ್ತು ಕೆಲಸ ನಿರ್ವಹಣೆ ಮಾಡ್ತಕ್ಕಂಥವ್ರಿದ್ದಾರೆ ಅವ್ರನ್ನ ಗುರುತಿಸ್ತಕ್ಕಂಥದ್ದು ನಿಮ್ಮಗಳ ಧರ್ಮ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಈ ವೇದಿಕೆ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಎಲ್ಲಾ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ. ನಿಮಗೆ ಹೇಳ್ತಕ್ಕಂಥದ್ದು, ಕೇಂದ್ರದಲ್ಲಿ ಇವತ್ತೇನು ಮಂತ್ರಿ ಆಗಿದ್ದೇನೆ, ಇವತ್ತು ಬಹಳ ದಾಪುಗಾಲ್ನಲ್ಲಿ ಹೋಗ್ತಾ ಇದೆ. ಆಟೋಮೊಬೈಲ್ ಇಂಡಸ್ಟ್ರಿಗಳಿರ್ಬೋದು, ಇವತ್ತು ನಿಮ್ಮ IT ಇಂಡಸ್ಟ್ರಿ ಇರ್ಬೋದು. ಈಗ ಹೊಸದಾಗಿ ಇವತ್ತಿನಿಂದ 5 ದಿನಗಳ ಕಾಲ ದೆಹಲಿಯಲ್ಲಿ ಯಾವೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ 5 ದಿನಗಳ ಸಮ್ಮಿಟ್ ನಡೀತಾ ಇದೆ. ಪ್ರಧಾನಮಂತ್ರಿಗಳಿಗಾಗಲೇ ಉದ್ಘಾಟನೆ ಮಾಡಿರಬೇಕು ದೆಹಲಿಯಲ್ಲಿ, ಭಾರತ್ ಮಂಟಪದಲ್ಲಿ. ಇವತ್ತು ಆ AI ಬಗ್ಗೆ ಹಲವಾರು ರೀತಿಯಲ್ಲಿ ಚರ್ಚೆಗಳೇನು ಪ್ರಾರಂಭ ಆಗಿದೆ.